ಸೇಡಂ ತಾಲೂಕ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರೀ ಕೊತ್ತಲಬಸವೇಶ್ವರ ದೇವಾಲಯ ಆವರಣದಲ್ಲಿ ಏರ್ಪಟ್ಟಿರುವ ಸಭಾಮಂಟಪದಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಶಿವಶಂಕರಾಚಾರ್ಯ ಮಹಾಸ್ವಾಮಿಗಳು, ಪೂಜ್ಯ ಮಣಿಪುರ ಪಂಚಾಕ್ಷರ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಸದಾಶಿವ ಸ್ವಾಮಿಗಳ ಅನುಪಸ್ಥಿತಿಯಲ್ಲಿಯೂ ಸಹಿತ ಅವರು ಇದ್ದಾರೆ ಅಂತಲೇ ಭಾವಿಸಿಕೊಂಡು ಅವರಿಗೂ ಸಹಿತ ಅವರ ಸಾನ್ನಿಧ್ಯಕ್ಕೆ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಸಮಾರಂಭದ ಉದ್ಘಾಟಕರಾದ ಸನ್ಮಾನ್ಯ ಶಾಸಕರು, ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉಡಿಯವರೇ ಮತ್ತು ಕನ್ನಡ ಝೇಂಕಾರ ನುಡಿದಂತಹ ಖ್ಯಾತ ಕಾದಂಬರಿಕಾರರು ಮತ್ತು ನನ್ನ ಆತ್ಮೀಯರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಶ್ರೀ ವೀರಭದ್ರಪ್ಪ ಕುಂಬಾರ್ ಅವರೇ, ಮಾಜಿ ಶಾಸಕರಾದ ಸನ್ಮಾನ್ಯ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರೇ, ಸನ್ಮಾನ್ಯ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರೇ, ಮಾಜಿ ಉಪಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಚಂದ್ರಶೇಖರ ದೇಶಮುಖ್ ಮದನಾರ್ ಅವರೇ, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರೇ ಮತ್ತು ನಮ್ಮ ಸೇಡಂನ ಅತ್ಯಂತ ಗೌರವಾನ್ವಿತ ಆದರಣೀಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರೇ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಸುಮಾ ಲಕ್ಷ್ಮೀನಾರಾಯಣ್ ಚಿಮ್ಮಂಚೂರ್ ಅವರೇ, ಎಲ್ಲರ ಹೆಸರುಗಳನ್ನು ತೆಗೆದುಕೊಳ್ತಾ ಹೋದರೆ ಸಮಯ ಆಗುತ್ತದೆ ಅನ್ನೋ ಕಾರಣಕ್ಕೆ ಎಲ್ಲ ಮುಖ್ಯ ಅತಿಥಿ ಮಹೋದಯರೇ, ವಿವಿಧ ಗೋಷ್ಠಿಗಳಲ್ಲಿ ಭಾಗವಹಿಸುತ್ತಿರುವ ಮಾನ್ಯರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಮಿತ್ರರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಕನ್ನಡಿಗರ ಹೆಮ್ಮೆಯ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೇಡಂ ತಾಲೂಕು ಘಟಕ ನನಗೆ 10ನೇ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷನನ್ನು ಆಯ್ಕೆ ಮಾಡಿ ಗೌರವಿಸುತ್ತಿರುವುದಕ್ಕೆ ಅನಂತ ಕೃತಜ್ಞತೆಗಳು. ಅದೇ ರೀತಿ ಇವತ್ತು ಧ್ವಜ ಹಸ್ತಾಂತರ ಮಾಡಿದಂತಹ ಶ್ರೀ ಮುಡುವಿ ಗುಂಡೇರಾವ್ ಅವರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಕವಿರಾಜ ಮಾರ್ಗದ ಕವಿ ಶ್ರೀ ವಿಜಯ್ ಹೇಳ್ತಾನೆ, ಪದನರಿದು ನುಡಿಯಲುಂ ನುಡಿದುದನ್ ಅರಿರಾರೆಯಲುಂ ಆರ್ಪರ್ ಆ ನಾಡವರ್ಗಳ್ ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ. ಇವರೆಲ್ಲರಿಗೂ ಮತ್ತೊಮ್ಮೆ ಶರಣ, ಯಾಕಂದ್ರೆ ಇದ್ರಿಗೆ ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾನೆ. ನನ್ನದು ಚಿಕ್ಕ ಗ್ರಾಮ ಜಾಕನ್ಪಲ್ಲಿ ಅಂತ ಇಲ್ಲಿ ಸಮೀಪ ಬರುತ್ತದೆ. ಅಲ್ಲಿನ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ನನಗೆ ತಮಗಿಲ್ಲದ ಓದನ್ನು ಓದಿಸಿದವರು ನನ್ನ ತಂದೆ ಬೆಸರಡ್ಡಿ, ತಾಯಿ ವೀರಮ್ಮ. ಇವತ್ತು ಇಲ್ಲಿ ನಿಂತಿದ್ದೇನೆ ಅಂದರೆ ಅವರ ಆಶೀರ್ವಾದವೇ ಕಾರಣ. ಅಂಥದ್ದೇ ಆಶೀರ್ವಾದ ಇವತ್ತು ತಾಲೂಕಾ ಕಸಾಪ ಮುಖಾಂತರ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ತುಂಬ ಗರ್ವ ಪಡುತ್ತೇನೆ. ನಮ್ಮೂರಿನ ತಾಲೂಕಿನ ಜನರ ಪ್ರೋತ್ಸಾಹಕ್ಕೆ ಕೃತಜ್ಞನಾಗಿದ್ದೇನೆ. ನನ್ನ ಬೆಳವಣಿಗೆಯ ಹಿಂದೆ ನನಗೆ ಅಕ್ಷರ ಕಲಿಸಿದ ಗುರುಗಳ ಕೃಪೆ ಇದೆ. ಆದ್ದರಿಂದ ಆ ಎಲ್ಲ ಗುರುವರ್ಗಕ್ಕೆ ತಲೆಬಾಗಿ ನಮಿಸುತ್ತೇನೆ. ನನ್ನ ಬಡತನ ನನಗೆ ಬಹಳಷ್ಟು ಕಲಿಸಿದೆ. ಹಲವು ನೋವು ನಲಿವುಗಳ ಅರಿವು ನನಗೆ ಉಂಟಾಗಿದೆ. ಆ ಅನುಭವದ ನೆಲೆಯಲ್ಲಿ ನನ್ನ ಸಾಹಿತ್ಯ ರಚನೆಯಾದದ್ದು ಆಕಸ್ಮಿಕವೇನೂ ಅಲ್ಲ. ಪುಸ್ತಕ ತಮ್ಮ ಕೈಗೆ ಬರ್ತಿರೋದ್ರಿಂದ ನಾನು ಅಲ್ಲಲ್ಲಿ ಸಂಕ್ಷಿಪ್ತ ಮಾಡಿಕೊಳ್ತಾ ಹೋಗ್ತೇನೆ. ಸಮಯನ ಸ್ವಲ್ಪ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ, ಈ ಸಂಸ್ಥೆಯಲ್ಲಿ ನಾನು 37 ವರ್ಷ ಶಿಕ್ಷಕನಾಗಿ ಧಾರವಾಡ, ಬಳ್ಳಾರಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಅಲ್ಲಿನ ಜನರ ಒಡನಾಟದಿಂದ ಸ್ವಲ್ಪ ಬೆಳವಣಿಗೆಯನ್ನು ಪಡೆದುಕೊಂಡಿದ್ದೇನೆ. ಹೀಗಿರುವಾಗ ನಾನು ಅಲ್ಲಿನೇ ನನ್ನ ಸಾಹಿತ್ಯದ ಒಂದು ಓನಾಮ ಶುರುವಾಯಿತು ಅಂತ ಅಂದುಕೊಂಡಿದ್ದೇನೆ. ನನ್ನ ಪ್ರಥಮ ಕೃತಿ ನಿತ್ಯಾನಂದ ತತ್ವಪದಗಳು. ನಮ್ಮ ಪಕ್ಕದ ಊರಾದ ರಂಜೋಳದ ತಿಪ್ಪಣ್ಣನವರು ಬರೆದ ಭಜನಾ ಹಾಡುಗಳನ್ನು ಸಂಗ್ರಹಿಸಿ 1983ರಲ್ಲಿ ಪ್ರಕಟಿಸಿದೆ. ಅಂದರೆ ಮೊದಲ ಕೃತಿ ನಂದಲ್ಲ. ನಾನು ನಮ್ಮ ನೆಲದ ಅಭಿಮಾನವನ್ನ ಹೊಂದಿದವನಾಗಿ, ನನ್ನ ಊರಿನ ಅಭಿಮಾನವನ್ನು ಹೊಂದಿದವನಾಗಿ ಈ ಪುಸ್ತಕ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ನಂತರ ನನ್ನ ಸ್ವಂತ ಕೃತಿಗಳು ಪ್ರಕಟ ಆದವು. ಅದೆಲ್ಲ ತಾವು ನೋಡಿದ್ದೀರಿ, ಮತ್ತೆ ಪುಸ್ತಕದಲ್ಲಿದೆ. ಜಾಕನಹಳ್ಳಿ ಮದನ ಸಂಪರ್ಕ ಬಹಳ ಕಡಿಮೆ ಇತ್ತು. ಆತ ಕುವೆಂಪು ವಿಶ್ವವಿದ್ಯಾನಿಲಯದೊಳಗೆ ಕನ್ನಡದ ಡೀನ್ ಆಗಿದ್ದಾರೆ. ಇವತ್ತು ಮೊನ್ನೆ ಡೀನ್ ಅಂತ ಪ್ರಮೋಷನ್ ಬಂತಂತ. ಅವರು
ನನ್ನ ಒಂದು ಸಾಹಿತ್ಯವನ್ನು ಕುರಿತು ಮಹಾಪ್ರಬಂಧ PhD ಪ್ರಬಂಧವನ್ನು ಕೊಟ್ಟು ಡಾಕ್ಟರ್ ಉತ್ತಮ ಬಡಗೋಲೆ ಅನ್ನೋರು, ಅವರು ಬೆಳಗಾವಿ ಜಿಲ್ಲೆಯ ರಾಯಭಾಗದವರು. ಶಿವಮೊಗ್ಗದಲ್ಲಿ ಯೂನಿವರ್ಸಿಟಿಯಲ್ಲಿ ಆ ಪ್ರಬಂಧ ಮಂಡನೆ, ಆ ಪ್ರಬಂಧ ಬರೆದವರು ರಾಯಬಾಗ್ ತಾಲೂಕು ಬೆಳಗಾವಿಯವರು, ನಾನು ಗುಲ್ಬರ್ಗದಮ್ಮ. ಈ ಸಂಬಂಧ ಕೂಡಿ ಬರಲಿಕ್ಕೆ ಕಾರಣ ಕೇವಲ ಸಾಹಿತ್ಯ, ಕೇವಲ ಕನ್ನಡ ಭಾಷೆ ಅಂತ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇವೆಲ್ಲ ತಮ್ಮ ಪ್ರೀತಿಯ ಹಾರೈಕೆಗಳು. ಮುಖ್ಯ ಮಾತುಗಳಿಗೆ ಬರಬೇಕು ಅಂತ ಅಂದಿಸ್ಕೊಳ್ತೇನೆ. ಕನ್ನಡ ನಾಡು ನುಡಿಗೆ ಸೇಡಂ ತಾಲೂಕಿನ ಕೊಡುಗೆ ಬಗ್ಗೆ 4 ಮಾತು ಹೇಳೋದು ಪ್ರಸ್ತುತ ಅಂತ ಅಂದುಕೊಂಡಿದೆ. ರಾಷ್ಟ್ರಕೂಟ ರಾಜವಂಶದವರು ನಮ್ಮ ಈ ನೆಲವನ್ನ ಸುಮಾರು 400 ವರ್ಷಗಳ ಕಾಲ ಆಳಿದರು. ಡಾಕ್ಟರ್ ಅನಂತ ಸದಾಶಿವ ಆಳ್ತೈಕರರು ತಮ್ಮ ಉದ್ಗ್ರಂಥದೊಳಗ ರಾಷ್ಟ್ರಕೂಟ ಮನೆತನದ ಇತಿಹಾಸದ ಬಗ್ಗೆ ಬರೆದಾರ. ಅವರ ಮನೆತನ ಮೊದಲು ಮಧ್ಯಪ್ರದೇಶದ ರಾಜಧಾನಿ ಮಾಡಿಕೊಂಡು ಆಳಿದರು. ಅವರ ಮನೆ ಮಾತು ಕನ್ನಡವಾಗಿತ್ತು. ಇದು ಬಹಳ ಮುಖ್ಯವಾದ ಮಾತು ನನಗೆ ಅಲ್ಲಿ ಸಿಕ್ಕಿತು. ಮಧ್ಯಪ್ರದೇಶದಲ್ಲಿ ಆಳುವಾಗಲೂ ಸಹಿತ ಆ ದೊರೆಗಳು ತಮ್ಮ ಮನೆಯ ಮಾತನ್ನು ಕನ್ನಡವನ್ನಾಗಿಯೇ ಬಳಸಿಕೊಳ್ತಿದ್ರು ಅಂತ. ಈ ಕನ್ನಡಾಭಿಮಾನ ನಮಗೂ ನಮ್ಮ ತಾಲೂಕಿನಲ್ಲಿ ಇದೆ ಮತ್ತು ಇರಬೇಕು. ಕನ್ನಡ ಆಗಿನ ಕಾಲಕ್ಕೆ ಜನಪದರ ಭಾಷೆ ಆಗಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ. ಆಮೇಲೆ ರಾಷ್ಟ್ರಕೂಟ ಅರಸರು ಕವಿಗಳಿಗೆ ಆಶ್ರಯ ಕೊಡ್ತಿದ್ರು. ಅಂದ್ರೆ ಸಾಹಿತ್ಯವನ್ನ ಉಳಿಸೋದು ಬೆಳೆಸೋದು, ಕನ್ನಡ ಭಾಷೆಯನ್ನು ಉಳಿಸೋದು ಬೆಳೆಸೋದರಲ್ಲಿ ರಾಷ್ಟ್ರಕೂಟರ ಕೊಡುಗೆ ಎಷ್ಟು ದೊಡ್ಡದದ ಅನ್ನೋದನ್ನ ನಾವು ಇಲ್ಲಿ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ತೀವಿ. ಬಹುಶಃ ಸೇಡಂದವರು, ಗುಲ್ಬರ್ಗದವರು ರಾಷ್ಟ್ರಕೂಟರ ಹೆಸರಿರ್ತದೆ ಭಾಷಣ ಮಾಡೋದೇ ಇಲ್ಲ. ಅಷ್ಟರ ಮಟ್ಟಿಗೆ ರಾಷ್ಟ್ರಕೂಟರ, ಈಗ 8ನೇ ಶತಮಾನದ ರಾಷ್ಟ್ರಕೂಟರು ಇನ್ನೂ ಜೀವಂತಿದ್ದಾರೆ ಅಂತಂದ್ರೆ ಅವರ ರಾಷ್ಟ್ರ ಪ್ರೇಮ, ಕನ್ನಡ ಪ್ರೇಮ ಅಂತ. ಹೀಗೆ ಅವರು ಇಡೀ ಕಾವೇರಿಯಿಂದ ಗೋದಾವರಿ ಅಲ್ಲ, ಶ್ರೀಲಂಕಾನು ಗೆದ್ದರು. ಗೆದ್ದ ಮೇಲೆ ಒಂದು ಶಾಸನ ಹಾಕಿಸ್ತಾರೆ, ಬರೀತಾರೆ. ಲಂಕಾತಃ ಕಿಲ ತತ್ಪ್ರಭಾ ಪ್ರತಿಕೃತಿ ಕಾಂಚನ ಮುಪೇತೌ ತತಃ ಕೀರ್ತಿ ಸ್ತಂಭ ನಿಭೌ ಶಿವಾಯ ತನಕೆ ಏನೇಹ ಸಂಸ್ಥಾಪಿತ ಅಂತ ಒಂದು ಶ್ಲೋಕ ಬರ್ತದೆ. ಅಂದ್ರೆ ರಾಷ್ಟ್ರಕೂಟ ದೊರೆಗಳು ಒಂದು ಕೀರ್ತಿ ಸ್ತಂಭವನ್ನ ಶ್ರೀ ಕ್ಷೇತ್ರ ರಾಮೇಶ್ವರದಲ್ಲಿ ಸ್ಥಾಪಿಸಿದರಂತೆ, ಇನ್ನೂ ಒಂದನ್ನ ಮಳಕೇಡದಲ್ಲಿ ಸ್ಥಾಪಿಸಿದರಂತೆ. ಅದು ಶಿವಾಲಯದಲ್ಲಿ ಇದೆ. ಅದು ನಾವು ನೋಡುವ ಸ್ಥಳ ಆಗಬೇಕು. ಇತಿಹಾಸಕಾರರು ಅದನ್ನ ಹೊರಗೆ ತರಬೇಕು, ಎಲ್ಲದ ಯಾವ ಶಿವಾಲಯದೊಳಗದ ಅಂತ ಅನ್ನೋದು. ಇದು ನಮ್ಮ ಇತಿಹಾಸಕಾರರು ಬರೀ ನಮಗೆ ಇತಿಹಾಸದ ಅಂತ ಹೋಗ್ತಾರೆ. ಬಹುಶಃ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡವಾಗಿ ರಾಜಧಾನಿಯ ಲಕ್ಷಣಗಳೇ ನಮಗೆ ಹೇಳಿಲ್ಲ ಈ ಇತಿಹಾಸಕಾರರು. ಒಂದು ರಾಜಧಾನಿಯ ಸ್ವರೂಪ ಹೇಗಿರಬೇಕೋ ಆ ಸ್ವರೂಪದ ಲಕ್ಷಣಗಳು ನಾವು ಮಳಖೇಡಕ್ಕೆ ಹೋದರೆ ಕೋಟೆ ಬಿಟ್ಟರೆ ಮತ್ತೇನು ಸಿಗೋದಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯದ ಇತಿಹಾಸಕಾರರು ಅದನ್ನ ತೋರಿಸಿ ಇದು ರಾಜಧಾನಿ ಆಗುವಂತ ಎಲ್ಲಾ ಲಕ್ಷಣಗಳು ಇಲ್ಲಿ ಇದಾವ ಅಂತ ಅನ್ನೋದನ್ನು ಹುಡುಕಿ ಹೇಳ್ಬೇಕಾಗಿದೆ. ಯಾಕಂದ್ರೆ ರಾಷ್ಟ್ರಕೂಟರ ಬಗ್ಗೆ ಹೇಳುವಾಗ ದಂಡೋತಿಯಲ್ಲಿ ಸೈನ್ಯ ಇತ್ತು, ಸೇಡಂನಲ್ಲಿ ಮತ್ತೇನೋ ಇತ್ತು, ಮತ್ತೆ ಯಾವುದೇ ಊರಲ್ಲಿ ಖಜಾನೆ ಇತ್ತು, ಹಿಂಗೆಲ್ಲ ಹೇಳ್ತೀವಿ. ಆಮೇಲೆ ಮುಖ್ಯವಾಗಿ ಆ ಅರಸರ ಮನೆ ದೈವ ಅಲ್ಲಿ ಇರಬೇಕಾಗಿತ್ತು. ಎಲ್ಲಿ ರಾಜ ಇರ್ತಾನೋ ಅಲ್ಲಿ ಆ ಅರಮನೆಯಲ್ಲಿ ಅವರ ಮನೆ ದೈವ ಮಂದಿರನಾದ್ರೂ ಇರಬೇಕು ಅಂತ ಲಕ್ಷಣಗಳು ನಮಗೆ ಕಾಣ್ತಾ ಇಲ್ಲ. ನಾಗಾವಿ ಎಲ್ಲಮ್ಮ ಇವ್ರ ಮನೆ ದೈವರಾಗಿದ್ರು ಅಂತ ಹೇಳ್ತಾರೆ ಅಷ್ಟೇನೆ. ಈ ರೀತಿಯ ವೈರುಧ್ಯಗಳು ನಮ್ಮ ರಾಷ್ಟ್ರಕೂಟ ಇತಿಹಾಸದಲ್ಲಿ ಇವೇ. ರಾಷ್ಟ್ರಕೂಟ ಪರಿಸರದ ಸಾಹಿತ್ಯ ಅಂತ ಹೇಳಿ ಸೀತಾರಾಮ್ ಜಾಗೀರ್ದಾರ್ ಅವರು ಒಳ್ಳೆ ಪುಸ್ತಕ ಬರೆದಾರೆ. ಸಣ್ಣದಾದ್ರೂ ಬಹಳ ಮುಖ್ಯದ, ಹಳೇದು, ಆದರೆ ಅದನ್ನು ಬಿಟ್ಟು ಉಳಿದೆಲ್ಲ ಹೇಳ್ತೀವಿ ನಾವು. ಹೀಗೆ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಶಾಸನ ಕವಿಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಅದು ಹೆಮ್ಮೆಯ ವಿಷಯ, ನಾನು ಡಿಟೇಲ್ ಹೇಳಕ್ ಹೋಗಲ್ಲ, ಅದ್ರಾಗೆಲ್ಲ ಅದಾವ. ಆಮೇಲೆ ಆಗಿನ ಕಾಲದೊಳಗೆ ಗ್ರಂಥಸ್ಥ ಸಾಹಿತ್ಯ ಗದ್ಯ ಪದ್ಯ ಕೃತಿಗಳನ್ನು ಬರೆದ ಆದ್ಯರು ಇದ್ದರು. ಕವಿರಾಜ ಮಾರ್ಗಕಾರನಿಂದ ಹಿಡಿದುಕೊಂಡು ಅವರಿಂದ ದುರ್ವಿನೀತ ಅವರೆಲ್ಲ ಹಿಡ್ಕೊಂಡು, ವಿಮಲೋದಯ ಅವರಿಂದ ಹಿಡ್ಕೊಂಡು ಎಲ್ಲರೂ ಈ ರೀತಿ. ಆವಾಗ ಗದ್ಯ ಒಗೆದಿರೆ ಹೃದಯದೊಳೆ ತಾಳದ ಮಣಿಹಾರಂಬೋಲ್ ಸೊಗೈಸುವ ವಚನ ವಿರಚನೆ ನೆಗಳ್ದು
ಭಾವಿಸುವಡೆ ಅದರ ಕಂಪತಿ ಸುಲಭಂ ಅಂತ. ಕಾವ್ಯ ಬರೆಯುವವರು ಗಮನಿಸಬೇಕಾದಂತಹ ಮಾತು ಇದು. ಈ ವಚನನ ಕವಿರಾಜ ಮಾರ್ಗದಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ನುಡಿ ಇದೆ. ಹಾಗೆ ಕಾವ್ಯ ಯಾಕೆ ಓದಬೇಕು ಅನ್ನೋದಕ್ಕೆ ಒಂದು ಹೇಳ್ತಾನೆ. ಕಾವ್ಯ ಯಾಕೆ ಓದಬೇಕು? ಕವಿಗಳಷ್ಟೇ ಓದ್ತಾರೆ, ಸಾಹಿತ್ಯ ಅಭ್ಯಾಸಗಳು ಓದ್ತಾರೆ, ಉಳಿದವ್ರು ಯಾಕೆ ಓದಬೇಕು ಅನ್ನೋದಕ್ಕೆ ಬಹಳ ಚಂದನ ಮಾತು. ಪುರಾಣಕರ್ತರೆಲ್ಲ ಇದನ್ನೇ ಹೇಳ್ತಿರ್ತಾರೆ. ಇದು ಸಾಹಿತ್ಯದಲ್ಲಿ ಬಂದಿರೋದರಿಂದ ಇದು ಬಹಳ ಮಹತ್ವದ ಮಾತು. ಪಾಪಮಿದು, ಪುಣ್ಯಮಿದು, ಹಿತರೂಪಮಿದು, ಅಹಿತ ಪ್ರಕಾರಮಿದು, ಸುಖಮಿದು, ದುಃಖೋಪಾತ್ತಮಿದು ಎಂದು ಅರಿಪುಗುಂ ಆ ಪರಮ ಕವಿ ಪ್ರಧಾನರ ಕಾವ್ಯಗಳು ಇಷ್ಟೆಲ್ಲ ಹೇಳ್ತವೆ. ಅದಕ್ಕೆ ಕಾವ್ಯ ಓದಬೇಕು. ಇದು ಸುಖ, ಇದು ದುಃಖ, ಇದು ಮಾಡಿದ್ರೆ ಪುಣ್ಯ ಬರ್ತದ, ಇದು ಮಾಡಿದ್ರೆ ಪಾಪ ಬರ್ತದ, ಎಲ್ಲ ಸಾಹಿತ್ಯ ಹೇಳೋದು ಇದನ್ನೇ. ಈ ಕಾರಣಕ್ಕಾಗಿ ನಾವು ಸಾಹಿತ್ಯವನ್ನ ಓದಬೇಕು ಅನ್ನೋದು ಅವ್ರು ಹೇಳಿದಂತಹ ಮಾತು ಇವತ್ತಿಗೂ ಸತ್ಯ ಅದ. ನಾನು ಸಾಹಿತ್ಯ ರಚಿಸುವವರು, ಸಾಹಿತ್ಯ ಓದುವವರು ನೆನಪಿಡಬೇಕಾದ ಮಾತುಗಳು ಇಲ್ಲಿವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ರಾಷ್ಟ್ರಕೂಟರ ನಂತರ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಮ್ಮ ಕನ್ನಡ ನಾಡಿನ ಗಡಿರೇಖೆಗಳೆಲ್ಲ ಬದಲಾಗ್ತಾ ಬಂದವು. ಚಾಲುಕ್ಯರು ಬಂದರು, ಬಹುಮನಿ ಅರಸರು ಬಂದರು, ನಿಜಾಮ ದೊರೆಗಳು ಬಂದರು. ಅವರೆಲ್ಲರೂ ಬಂದಾಗ ಜೊತೆಗೆ ಅವರ ಭಾಷೆನೂ ತಂದು ನಮ್ಮಲ್ಲಿ ಇಟ್ಟರು. ಆ ಭಾಷೆಯ ಪ್ರಭಾವದಿಂದ ಇವತ್ತಿಗೂ ನಾವು ಬಿಡುಗಡೆ ಹೊಂದ್ತಾ ಇಲ್ಲ. ನಮ್ಮ ಶೇಡಮ್ನಲ್ಲಿ ಕನ್ನಡ ಬರೋರು ಸಹಿತ ಇಬ್ಬರಿಗೂ ಕನ್ನಡ ಬರ್ತಿರ್ತದ, ಆದ್ರೆ ಅವ್ರು ಹಿಂದಿ ಮಾತಾಡ್ತಾರೆ. ಒಬ್ಬರಿಗೆ ಹಿಂದಿ, ಒಬ್ಬರಿಗೆ ಕನ್ನಡ ಬರ್ತಿರ್ತದ, ಅವರನ್ನು ಹಿಂದಿನೇ ಮಾತಾಡ್ತಾರೆ. ಒಬ್ಬರಿಗೆ ತೆಲುಗು ಕನ್ನಡ ಬರ್ತದ, ಅವರನ್ನು ತೆಲುಗೇ ಮಾತಾಡ್ತಾರೆ. ಯಾಕೆ ಹಿಂಗಾಯ್ತು? ಬರೀ ಭಾಷಣಗಳಲ್ಲೇ ಕನ್ನಡ ಮೈನ ಸಾಕ? ಈ ಪ್ರಶ್ನೆನ ನಾವು ಹಾಕೊಂಡು ತಮಿಳರಂತೆ ಎಲ್ಲಿ ಹೋದ್ರು ತಮಿಳು ಮಾತಾಡ್ತಾರಲ್ಲ ಅವರು, ಹಂಗ ನಾವು ಎಲ್ಲಿ ಹೋದ್ರು ಕನ್ನಡ ಮಾತಾಡಬೇಕು. ಇಲ್ಲ ಅಂತಂದ್ರೆ ನೀ ಕನ್ನಡ ಕಲ್ತ್ಕೊಂಡು ಬಾ ಅಂತ ಹೇಳ್ಬೇಕು. ಉದ್ಯೋಗವನ್ನು ಹುಡುಕಿಕೊಂಡು ಬಂದಂತಹ ಇಲ್ಲಿನ ಕೆಲವು ವ್ಯಾಪಾರಸ್ಥರು ತಮ್ಮ ಭಾಷೆಯನ್ನ ಬಿಟ್ಟು ಬೇರೆ ಮಾತಾಡೋದಿಲ್ಲ. ವ್ಯಾಪಾರಕ್ಕಾಗಿ ಬಂದವ್ರ ಗಿರಾಕಿಗಳ ಜೊತೆಗೆ, ಖರೀದಿದಾರರ ಜೊತೆಗೆ ಹಂಗೆ ಮಾತಾಡ್ತಾರೆ. ಈ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕು ಅನ್ನೋದು ರಾಷ್ಟ್ರಕೂಟ ಕಾಲದ ಒಂದು ಸೂಚನೆ ಇದು. ಆಮೇಲೆ ಕಲೆ ಸಾಹಿತ್ಯ ಯಾಕೆ ಓದಬೇಕು ಅಂದ್ರೆ, ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಹೊಸ ಹೊಸ ಆಯಾಮಗಳನ್ನು ಹೊಂದಿದ್ವು ಆ ರಾಜರ ಕಾಲದಲ್ಲಿ. ಬ್ರಿಟಿಷರ ಆಡಳಿತಾಧಿಕಾರ ಬಂದ ಮೇಲೆ ನಮ್ಮ ಜೀವನ ವಿಧಾನನೇ ಬದಲಾಯಿತು. ಅದನ್ನು ಬಿಟ್ಟು ನಾವು ಇಂಗ್ಲಿಷನ್ನ ಏನು ಟೀಕೆ ಮಾಡುವ ಹಾಗಿಲ್ಲ. ಇಂಗ್ಲಿಷ್ ನಮ್ಮ ಜೀವನ ವಿಧಾನ ಬದಲಾಯಿಸ್ಕೊಂಡದ. ನಮ್ಮ ವೇಷಭೂಷಣಗಳು, ಊಟ, ಉಪಚಾರ, ಸಂಸ್ಕೃತಿ ಎಲ್ಲದರಲ್ಲೂ ಸಹಿತ ನಾವು ಪೂರ್ವದ ಸಂಪ್ರದಾಯಗಳನ್ನು ಮೀರಿ ಹೊಂಟಿದ್ದೀವಿ. ನಾವು ಅದನ್ನು ಬಿಟ್ಟು ಮಾತಾಡ್ತಾ ಇದ್ದೀವಿ. ಕಾರಣ ಅದರಿಂದ ನಷ್ಟ ಆಗಿದೆ ಅಂತಲ್ಲ, ನಾವು ಜಗತ್ತಿನ ಜೊತೆಗೆ ಹೊಂದಿಕೊಳ್ತಾ ಇದ್ದೀವಿ ಅಂತ ಅರ್ಥ. ಪಾಶ್ಚಾತ್ಯ ಶಿಕ್ಷಣ ಲಭ್ಯವಾಗಿ ಜಾಗತೀಕರಣದ ವಾಹಿನಿಯಲ್ಲಿ ಕನ್ನಡಿಗರು ತಮ್ಮ ಮೌಲ್ಯಗಳನ್ನ ನವೀಕರಣ ಮಾಡಿಕೊಳ್ಳುವ ಅನಿವಾರ್ಯತೆ ಬಂದಿತು. ಈ ಅನಿವಾರ್ಯತೆ ಕನ್ನಡ ಕಲೀಲಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಅನ್ನುವ ರೀತಿಯೊಳಗೆ ನಾವು ಕನ್ನಡವನ್ನ ಬೆಳೆಸ್ಕೊಳ್ಬೇಕಾಗಿದೆ. ಈಗ ಕನ್ನಡಕ್ಕೇನು ತೊಂದರೆ ಇಲ್ಲ ಬಹುಶಃ. ಯಾಕೆಂದ್ರೆ ಕನ್ನಡ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ, ಭಾರತದಲ್ಲಿ ಅಷ್ಟೇ ಇಲ್ಲ, ಇದು ಜಗದ್ವ್ಯಾಪಿ ಅದ. ನಿನ್ನೇನೋ ಮೊನ್ನೆನೋ ಪೇಪರ್ನಾಗ ಬಂದಿತ್ತು, ಅಮೆರಿಕದಲ್ಲಿ ಒಂದು ದೊಡ್ಡ ಸಮ್ಮೇಳನ ಮಾಡಿದ್ರು ಒಂದು ಊರೊಳಗೆ. ಅಕ್ಕ ಸಮ್ಮೇಳನ ನಡೀತದೆ, ದುಬೈದಲ್ಲಿ ಸಮ್ಮೇಳನ ನಡೀತದೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡ ವಿಶ್ವವಿದ್ಯಾಲಯಗಳು, ಕನ್ನಡ ಪಾಠ ಕಲಿಸುವಂತಹ ವಿಭಾಗಗಳು ಅದಾವಂದ ಮೇಲೆ ಕನ್ನಡಕ್ಕೆ ತೊಂದರೆ ಇಲ್ಲ. ನಾವು ಹಂಗಂತ ಮೈ ಮರೆಯೋ ಹಂಗಿಲ್ಲ. ಕನ್ನಡವನ್ನ ನಾವು ಇನ್ನಷ್ಟು ಜಾಗೃತಗೊಳಿಸಬೇಕಾಗಿದೆ. ಹೀಗಾಗಿ ಕನ್ನಡವನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಕನ್ನಡ ಇದೊಂದು ಜೀವಂತ ಭಾಷೆ, ಅದಕ್ಕೆ ಅಳಿಗಾಲವಿಲ್ಲ. ಬದಲಾಗಿ ಸಮೃದ್ಧತೆ ತುಂಬುತ್ತಿದೆ, ಶ್ರೀಮಂತಿಕೆ ಆಗ್ತದೆ. ಹಂಗೆ ಜ್ಞಾನದ ನಾನಾ ಶಾಖೆಗಳ ಅಧ್ಯಯನದ ಕನ್ನಡದಲ್ಲಿ ನಡೆಯುತ್ತಿರುವುದು. ಸಮೃದ್ಧತೆ ಹೆಂಗೆ ಬರ್ಲಿಕ್ಕೆ ಅಂದ್ರೆ, ನಾನಾ ಶಾಖೆ ಇಂಜಿನಿಯರಿಂಗ್ ಓದ್ತೀವಿ, ಮೆಡಿಕಲ್ ಓದ್ತೀವಿ, ಮತ್ತಾವು ಬೇರೆ ಬೇರೆ ಓದ್ತೀವಿ. ಅಲ್ಲೆಲ್ಲ ಹೊಸ ಹೊಸ ಕನ್ನಡ ಪದ ಪ್ರಯೋಗಗಳು ನಡೆದು ಕನ್ನಡ ಸಮೃದ್ಧವಾಗ್ತಾ ಇದೆ. ಅದಕ್ಕೆ ಸರ್ಕಾರ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯ. ಇವತ್ತು ವೈದ್ಯಕೀಯ, ತಾಂತ್ರಿಕ ಶಿಕ್ಷಣ, ವಿಜ್ಞಾನದ ಎಲ್ಲ ವಿಷಯಗಳು, ಕಾನೂನು, ಅಂತರ್ಜಾಲ ಮಾಧ್ಯಮಗಳು ಕನ್ನಡದಲ್ಲಿ ಲಭ್ಯ ಇವೆ. ಇದು ಅಕ್ಷರ ಅಕ್ಷಯ ಅನಂತ. ಒಂದು ಹೆಮ್ಮೆಯ ವಿಷಯ, ಶರಣರ ಕಾಲದಿಂದಲೇ ಕನ್ನಡದಲ್ಲಿ ಚಿಂತಿಸುವ, ಚಳುವಳಿ ರೂಪಿಸುವ, ಹೊಸತನ ಅನ್ವೇಷಣೆ ಮಾಡುವ, ಸಾಮಾಜಿಕ ಸುಧಾರಣೆ, ಅದನ್ನು ನಾವು ಭಜನಾ ಪದಗಳು ಅಂತಲೂ ಕರೀತೀವಿ, ಅಥವಾ ಬೇರೆ ಯಾವುದಾದ್ರೂ ಅನುಭವ ಸಾಹಿತ್ಯ ಅಂತ ಕರಿತೀವಿ.
ಹೀಗೆಲ್ಲ ತತ್ವೋಪದಕಾರರೆಲ್ಲ 19-20ನೇ ಶತಮಾನದಲ್ಲಿ ಬೆಳಗಿದ್ದಾರೆ. ಇವತ್ತು ನಮಗೆ ಗೊತ್ತಿರೋರು. ಆದರೆ ಇವರು ರಾಷ್ಟ್ರಕೂಟ ಕಾಲದಿಂದಲೂ ಇದ್ದಂಥವ್ರು. ನಮ್ಮಲ್ಲಿ ಜನಪದ ಸಾಹಿತ್ಯ ಅದ್ಭುತವಾಗಿತ್ತು. ರಾಷ್ಟ್ರಕೂಟರ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡ್ತಾನೆ. ಪಗರಣಂ ನಾಳು ಪಗರಣಂ ಅನ್ನೋ ಶಬ್ದದ ಮೂಲಕ ಉಲ್ಲೇಖ ಮಾಡ್ತಾನೆ. ಅಂಥವ್ರ ನಡುವೆ ನನಗೆ ಕಂಡವರು ಬಹಳ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನಾವು ತತ್ವಪದಗಳು ಭಜನೆ ಪದಗಳು ಅಂದ ತಕ್ಷಣ ಯಾರು ನೆನೆಸ್ಕೊಳ್ತೇವೆ? ಕಡ್ಕೋಳು ಮಡಿವಾಳಪ್ಪ ನೆನೆಸ್ಕೊಳ್ತೇವೆ. ನಮ್ಮ ತಾಲೂಕಿನಲ್ಲಿ ಅಂಥ ಒಬ್ಬ ಸರಿಸಮನಾದಂಥ ವ್ಯಕ್ತಿ ಅದನ್ನ. ಆತನ ಹೆಸರು ಮೋಟ್ನಹಳ್ಳಿ ಹಾಸನ್ ಸಾಹೇಬರು. ಇಲ್ಲೇ ಇಟ್ಕಾಲ್ದವರು. ಅವ್ರು ಹೋಗಿ ಮೋಟ್ನಹಳ್ಳಿಗೆ ಹೋಗಿ ಅಲ್ಲಿ ತಮ್ಮ ಕಾರ್ಯಕ್ಷೇತ್ರನ ಬದಲಾಯಿಸ್ಕೊಳ್ತಾರೆ. ಅವರ ಸಾಹಿತ್ಯ ಪೂರ್ತಿ ಬರಬೇಕು. ಈಗಾಗಲೇ ಮಾಡಿದ್ದಾರೆ. ಅವರ ಸಾಹಿತ್ಯನ ಬಿ ಮಾದೇವಪ್ಪ, ಎಂ ಜಿ ಬಿರಾದರ್ ಮೊದಲಾದವರು ಮಾಡಿದ್ದಾರೆ. ಅವ್ರ ನಂತರ ಕೋಲ್ಕುಂದಿಯ ಬಾಪಣ್ಣ ಬಗ್ಗೆ ಇನ್ನೂ ಸಂಶೋಧನೆ ಆಗಬೇಕು. ಅವರ ಕೃತಿಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಕೆಲಸ ಯಾರಾದರೂ ಸಂಶೋಧಕರು ಮಾಡಬೇಕು. ಆಮೇಲೆ ದೊಡ್ಡ ಈ ಭಜನಾ ತತ್ವದ ದೊಡ್ಡ ಒಬ್ಬ ಗುರು ಅಂತಂದರೆ ಎಲಿರಾಜೋಳದ ಗುರು ಮುರುಗೇಂದ್ರ ಸ್ವಾಮಿಗಳು. ಅವರ ಶಿಷ್ಯ ಪರಂಪರೆನೇ ದೊಡ್ಡದಾದರೆ. ಆಮೇಲೆ ರಂಜೋಳದ ನಿಂಬೋಂಡಿ ತಿಪ್ಪಣ್ಣವರು, ಕಲ್ಕಂಬದ ಅನಂತಯ್ಯನವರು, ಪ್ರಭು ನರಸೇಶ್ವರ ಅವರು, ಆಮೇಲೆ ನಮ್ಮ ಹೊಂದ್ರಿಕೆಯ ರಾಮಣ್ಣ ಮುತ್ಯ, ರಾಮಪ್ಪ ಮುತ್ಯನು ಅಂತಾರ ಅವರು. ಇವರೆಲ್ಲ ನಮ್ಮ ಸುತ್ತಮುತ್ತ ಇದ್ದವರು. ಕಲ್ಕಂಬದ ರುಕ್ನುದ್ದೀನ್ ಸಾಹೇಬರು. ಅಂದರೆ ಈ ತತ್ವೋಪದಕಾರರು ಏನಿದಾರಲ್ಲ, ಇವರಿಗೆ ಜಾತಿ ಕುಲ ಏನೂ ಇಲ್ಲ. ಎಲ್ಲದರ ವಿರುದ್ಧ ಅವರು ಎಲ್ಲೆಲ್ಲಿ ಅನ್ಯಾಯ, ಎಲ್ಲೆಲ್ಲಿ ಕೆಡುಕದೋ ಅದರ ವಿರುದ್ಧ ಮುಲಾಜು ಇಲ್ಲದಂಗ ಮಾತನಾಡುವಂತಹ ಒಂದು ಮನೋಧೈರ್ಯ ಇದ್ದಂಥವರು. ತತ್ವೋಪದಕಾರರು ಸಮಾಜದ ಅಂಕುಡೊಂಕುಗಳನ್ನು ನೇರ, ದಿಟ್ಟ, ಸ್ಪಷ್ಟ ಮಾತುಗಳಲ್ಲಿ ಖಂಡಿಸಿದ್ದಾರೆ. ಅವರ ಸಾಹಿತ್ಯ ಓದಬೇಕು. ಅವರ ಪರಂಪರೆಯಲ್ಲಿ ಅನೇಕರ ತತ್ವಪದಗಳನ್ನು ರಚನೆ ಮಾಡುತ್ತಿದ್ದಾರೆ. ಈಗ ಹೊಸಬರು ಅಂದರೆ ಮುರುಗಪ್ಪ ಹನುಮನಹಳ್ಳಿ, ಸಾಯಪ್ಪ ಮನೆ ಇಟ್ಕಾಲ್ ಅವರು. ಇವತ್ತು ಪುಸ್ತಕ ಬಿಡುಗಡೆ ಆಯಿತು. ಅವರೆಲ್ಲ ಆ ದಿಶೆಯಲ್ಲಿ ನಡೀತಾ ಇದ್ದಾರೆ. ಮುಂದೆ ಇನ್ನೂ ಬೆಳಿಬೇಕಾದ್ದು. ಸೇಡಂ ತಾಲೂಕಿನ ತತ್ವಪದ ಸಾಹಿತ್ಯ ಸಂಗ್ರಹಿಸಿ ಪ್ರಕಟಿಸಿದವರು ಮಗು ಬಿರಾದರ, ಮಹಾದೇವಪ್ಪ ಅವರು, ಡಿ ಎಸ್ ಕುಮಾರ್ ಅವರು, ಬಸವರಾಜ ಸವರದವರು, ಮಲ್ಲಿಕಾರ್ಜುನ್ ಲಟ್ಟೆ ಅವರು, ಶಿವರಾಜ್ ಎಂ ದೇವಪ್ಪ, ಡಾಕ್ಟರ್ ವಿ ಜಿ ಪೂಜಾರ್, ಲಕ್ಷ್ಮಣ್ ರಂಜೋಳ್ಕರ್ ಮೊದಲಾದವರು ಇದ್ದಾರೆ. ಅಂದರೆ ಇಲ್ಲಿ ಒಂದು ಆ ಪ್ರಕಾರದಲ್ಲಿ ದುಡಿಯುವಂತಹ ಸಂಶೋಧನೆ ಮಾಡ್ತಕ್ಕಂಥ ಅನೇಕ ಜನರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಮುಖ್ಯ ಘಟ್ಟ ಮಾನ್ಯ ಸಚಿವರು ಗಮನಿಸ್ತಾರ ಅಂತ ಅಂದ್ಕೊಂಡಿರ್ಲಿಂದ ಸೇಡಂ ತಾಲೂಕಿನ ಸಮಸ್ಯೆಗಳು ಹಾಗೂ ಸಲಹೆಗಳು ಅಂತೇಳಿ. ಕಮಲಾವತಿ ಮತ್ತು ಕಾಗಿಣಾ ನದಿಗಳು ಸೇಡಂ ತಾಲೂಕಿಗೆ ನೈಸರ್ಗಿಕ ಲಕ್ಷಣಗಳನ್ನು ಒದಗಿಸಿವೆ. ಅಂತರ್ಜಲ ಮಟ್ಟದಲ್ಲಿ ಸುಧಾರಣೆ ಕಂಡಿದೆ. ಕುಡಿಯುವ ನೀರಿನ ಕೊರತೆ ಕಡಿಮೆಯಾಗಿದೆ. ಲಾಹೋಡ್, ಎಡ್ಡಳ್ಳಿ, ಕಾಚೂರ್, ಕುಕ್ಕುಂದ, ಮೀನಹಾಬಾಳ, ಗುಂಡ್ರಳ್ಳಿ, ಭೂತಪುರ, ಎಲಿರಾಜೋಳ ಇಲ್ಲಿ GCBಗಳಲ್ಲಿ ಈ ವ್ಯವಸ್ಥೆ ಸಾಕಾರಗೊಂಡಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಾರೆ. ತಾಲೂಕಿನಲ್ಲಿ ಸುಮಾರು 38 ಕೆರೆಗಳಿದ್ದು ಅವು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಆದರೆ ರೈತರಿಗೆ ಅನುಕೂಲವಾಗುತ್ತದೆ. ಕೆಲವರ ಪ್ರಕಾರ ಅಲ್ಲಿ ನಿರಂತರ ವಿದ್ಯುತ್ ಸರಬರಾಜು ಯೋಜನೆ ಅಂದರೆ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಅಳವಡಿಸಿದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಅನ್ನುವ ಅಭಿಪ್ರಾಯ ಇದೆ. ಅಂದರೆ ಕರೆಂಟ್ ಇತ್ತಂದ್ರೆ ನೀರು ತಮ್ಮ ಹೊಲಗಳಿಗೆ ಹರಿಸಿಕೊಳ್ಳಬಹುದು ಅಂತ. ಇದು ರೈತರ ಬಗ್ಗೆ ನಮ್ಮ ಸರ್ಕಾರ ಕ್ರಮ ತೆಗೆದುದಂತ ಅಂದುಕೊಂಡಿದ್ದೇನೆ. ಇದರಿಂದ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಲಾಭ ಆಗ್ತದೆ. ಆಮೇಲೆ ಸೇಡಂ, ಮಳಕೇಡ, ಕೋಡ್ಲ ಪರಿಸರದಲ್ಲಿರುವ ಫ್ಯಾಕ್ಟರಿಗಳಲ್ಲಿ ಸರೋಜಿನಿ ಮಹಿಷಿ ವರದಿಯಂತೆ ಉದ್ಯೋಗಾವಕಾಶಗಳು ಲಭ್ಯ ಆಗಬೇಕು. ಅದಕ್ಕಾಗಿ ಈಗ ಸಿಗ್ತಾ ಇದ್ದಾವೆ. ಆದರೆ ಆ ಪ್ರಕಾರ ಅವರು ನಿಯಮಗಳನ್ನು ಪಾಲಿಸುವಂತಹ ಒಂದು ಕ್ರಮ ತಗೊಳ್ಬೇಕು. ಹಾಗೆಯೇ ಪರಿಸರ ಮಾಲಿನ್ಯವನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಉದ್ಯಮಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗಿದೆ. ಇದು ಬಹಳ ಮುಖ್ಯವಾದ ಮಾತು. ಸೇಡಂನಲ್ಲಿ ಇನ್ನು ಮೇಲೆ ನಾವು ಮನೆ ಕಟ್ಟಿಕೊಳ್ಳೋದಿಲ್ಲ, ಬೇರೆ ಕಡೆ ಹೋಗ್ತೀವಿ ಅನ್ನೋಂಥ ಮನೋಭಾವನೆ ಮೂಡೋದಕ್ಕಿಂತ ಮೊದಲು ಇದರ ಬಗ್ಗೆ ನಾವು ಸೂಕ್ತವಾದಂಥ ವಿಚಾರ ಮಾಡಬೇಕಾದಂಥ ಅಗತ್ಯ ಇದೆ. ಹೀಗೆ ನಮ್ಮ ತಾಲೂಕು ಎಷ್ಟು ಹಿಂದುಳಿತಂದ್ರೆ 1985ರವರೆಗೆ ಇಲ್ಲೊಂದು ಡಿಗ್ರಿ ಕಾಲೇಜ್ ಇರಲಿಲ್ಲ. ಸರ್ಕಾರ 85ರಲ್ಲಿ ನಮ್ಮ ಪ್ರಥಮ ದರ್ಜೆ ಕಾಲೇಜನ್ನು ಪ್ರಾರಂಭ ಮಾಡಿತು. ಈಗ ಇಲ್ಲಿ ಹಲವಾರು ಡಿಗ್ರಿ ಕಾಲೇಜುಗಳದಾವ. ಸೇಡಂ ತಾಲೂಕು ಶೈಕ್ಷಣಿಕವಾಗಿ